ಹಾಯ್, ಇವತ್ತು ನಾನು ಬಾಣಂತಿಯರಿಗೆ ಕೊಡ್ತಕ್ಕಂಥ ಖಾಲಿ ಹೊಟ್ಟೆಗೆ ಕೊಡ್ತಕ್ಕಂಥ ಆಳ್ವಿ ಗಂಜಿಯನ್ನು ಮಾಡ್ತಾ ಇದ್ದೀನಿ. ಆಳ್ವಿ ಗಂಜಿ ಮಾಡೋದಕ್ಕೆ ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡಿದ್ದು. 1 ಟೇಬಲ್ ಸ್ಪೂನಷ್ಟು ನಾನು ಆಳ್ವಿಯನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಳ್ವಿಯನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಇದರಿಂದ 2 ಸ್ಪೂನಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ, 1 ಏಲಕ್ಕಿ ಮತ್ತು 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಆಳ್ವಿಯನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಹಾಟ್ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ 2 ರಿಂದ 4 ನಿಮಿಷ ಕುದಿಸ್ಬೇಕು. ಈಗ 4 ನಿಮಿಷ ಚೆನ್ನಾಗಿ ಅದು ಕುದ್ಬಿಟ್ಟು ಬೆಂದಿದೆ. ನಾನಿವಾಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಮಂಡಿ ನೋವು ಮತ್ತು ಕಾಲು ನೋವು ಈ ಥರದ್ದೇನಾರು ಇದ್ದರೆ ಸ್ವಲ್ಪ ಮಟ್ಟಿನ ನಮಗೆ ನಿರಾಳತೆಯನ್ನು ಕೊಡ್ತಕ್ಕಂಥ ಗಂಜಿ. ಬಾಣಂತಿಯರಿಗೆ ಸ್ವಲ್ಪ ಎಲ್ಲ ಮೈ ಲೂಸ್ ಆದಾಗ ಆಗಿರುತ್ತೆ. ಅದರಿಂದ ಅವರಿಗೆ ಸ್ವಲ್ಪ ಪುಷ್ಟಿಯನ್ನು ಕೊಡಲಿಕ್ಕೋಸ್ಕರ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಿಸಿ ಬಿಸಿಯಾದ ಆಳ್ವಿ ಗಂಜಿಯನ್ನು ಮಾಡಿಕೊಡ್ತಾರೆ. ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ಹಾಲನ್ನು ಹಾಕ್ಕೊಬೇಕು. ಈಗ ಆಳ್ವಿ ಚೆನ್ನಾಗಿ ಸಕ್ಕರೆ ಬೆಲ್ಲ ಎಲ್ಲ ಕರಗಿದೆ. ನಾನು 1 ಕಪ್ಪು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು 1 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು 1 ನಿಮಿಷ ಕಾಲ. ಈಗ ಆಳ್ವೆ ಗಂಜಿ ರೆಡಿಯಾಗಿದೆ. ಹೀಗೆ ಈ ಥರ ಆಗಿದೆ. ಸೊ ಈಗ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆಳ್ವಿ ಗಂಜಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಆಳ್ವಿ ಗಂಜಿಯನ್ನು ಮಾಡಿ ಮಂಡಿ ನೋವು ಕಾಲು ನೋವು ಇದ್ದರೆ ಸ್ವಲ್ಪ ಬೆಳಗ್ಗೆ ಹೊತ್ತು ಸೇವಿಸ್ಕೊಳ್ಳಿ. ನಂತರ ಡಾಕ್ಟರ್ನ ಭೇಟಿ.